ಎಲ್ಲ ಗೌರವಾನ್ವಿತ ಪ್ರತಿಭಟನೆಗೆ ಬಂದಿರತಕ್ಕಂತ ಎಲ್ಲ ಗೌರವಾನ್ವಿತ ನನ್ನ ಆತ್ಮೀಯ ಶಾಸಕ ಮಿತ್ರರೇ, ನಾವು ಹಲವಾರು ಪ್ರತಿಭಟನೆಗಳನ್ನ ಮಾಡಿದಿರಿ. ಇದೇ ಸ್ಥಳದಲ್ಲೇ ನಾವು ಮಾಡಿದ್ದೀವಿ. ಕರಪ್ಷನ್ಗೋಸ್ಕರ, ಅನ್ಯಾಯ ಆದಾಗ ಕರಪ್ಷನ್ ಮಾಡಿದವರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡಿದಿರಿ. ಇದು ಅದಕ್ಕಿಂತ ಬಹಳ ಅಜಗಜಾಂತರ ವ್ಯತ್ಯಾಸ ಮತ್ತು ಮಾನವೀಯತೆ. ಅಂಬೇಡ್ಕರ್ ಅವರ ಮತ್ತು ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಇದೆ, ಕೆಂಗಲ್ ಹನುಮಂತಯ್ಯನವರ ಸ್ಟ್ಯಾಚ್ಯೂ ಇದೆ. ಇದ್ರ ಮುಂದೆ ನಾವಿವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು, ಈ ಸಾವಿಗೆ ನ್ಯಾಯ ಕೊಡಿ. ಇವತ್ತು ಕೂಡ ಸತ್ತು 3-4 ದಿನ ಆದ್ರೂ ಕೂಡ ಅವರ ಕುಟುಂಬದವರ ರೋದನ, ಆ ಮಣ್ಣು ಮಾಡಿರೋ ಕಡೆ ಹೋಗಿ ಆ ರೋದನವನ್ನ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದಾರೆ. ಕರುಳು ಕಿವುಚಿದಂಗಾಗ್ತದೆ. ನಮ್ಮ ಪೊಲೀಸ್ನು ಬಹಳ ಜನ ಇಲ್ಲಿದ್ದಾರೆ ನೋಡಿ. ಪೊಲೀಸವರೆಲ್ಲ ಇಲ್ಲಿ ಇದ್ದಾರೆ. ನಾವೆಷ್ಟು ಜನ ಇದ್ದೀರಿ? ಒಂದು 40 ಜನ ಇದ್ದೀರಾ? 40 ಜನ ಇದ್ದೀರಿ ಪೊಲೀಸ್. ನಾವು 45 ಜನ ಇಲ್ಲಿರೋದು ನೋಡಿ. ಪೊಲೀಸರು ಒಂದು 150 ಜನ ಇದ್ದಾರೆ. ಒಂದು 4-5 ಬಸ್ಗಳು ತಂದಿದ್ದಾರೆ, ಗನ್ಗಳು ಇಟ್ಕೊಂಡ್ ಬಂದಿದ್ದಾರೆ, ಲಾಠಿಗಳು ಇಟ್ಕೊಂಡ್ ಬಂದಿದ್ದಾರೆ. ನಮಗೆ ಈ ಏನೋ ಬೇವರ್ಸಿ ಸರ್ಕಾರ ಅಂತಾರೆ, ಏನಂತಾರೆ ನನಗೆ ಗೊತ್ತಿಲ್ಲ, ದರಿದ್ರ ಸರ್ಕಾರ. ಈ ಪೊಲೀಸರನ್ನ ಅವತ್ತು ಅಲ್ಲಿ ಆಯೋಜನೆ ಮಾಡಿದ್ರೆ ಸಾವನ್ನ ಉಳಿಸಬಹುದಾಯಿತು, ಅಮಾಯಕ ಆ ವಿದ್ಯಾರ್ಥಿಗಳ ಬದುಕನ್ನ ಉಳಿಸಬಹುದಾಯಿತು, ದೇಶ ಕಟ್ಟುವಂತ ಆ ವಿದ್ಯಾರ್ಥಿಗಳಿಗೆ ಜೀವನವನ್ನ ಕೊಡಬಹುದಾಯಿತು. ಅದನ್ನ ಮಾಡಲಿಲ್ಲ ಇವತ್ತು ಸರ್ಕಾರ. ಇವತ್ತು ನಮಗೆ ನೋಡಿ, ಅರೆಸ್ಟ್ ಮಾಡ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ ನಮ್ಗೆ. ಸರ್ಕಾರ ಪದೇ ಹೇಳ್ತಾ ಇದೆ, ನಾವು ಪರ್ಮಿಷನ್ ಕೊಟ್ಟಿಲ್ಲ. KCA ಸ್ಟೇಡಿಯಂ ಅಲ್ಲಿ ನಾವು ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ ಯೋಗ್ಯತೆಕಷ್ಟು ಬೆಂಕಿ ಇಟ್ಟರು ಪರ್ಮಿಷನ್ ಕೊಡಿ. ನಾವು ಈಗ ಯಾವ್ದೋ ಹೋರಾಟಕ್ಕೆ ನಾವು ಪರ್ಮಿಷನ್ ಇಲ್ದಿರ ಬಂದ್ರೆ 100 ಬಸ್ಗಳು ತಂದು ನಿಲ್ಸ್ತೀರಾ? 144 ಸೆಕ್ಷನ್ ಹಾಕ್ತೀರಾ? ಕರ್ಫ್ಯೂ ಹಾಕ್ತೀರಾ? ನೀವು ಪರ್ಮಿಷನ್ ಕೊಟ್ಟಿಲ್ಲ ತಾನೇ? KCA ಹಾಕ್ಬೇಕಾಯ್ತು 144 ಸೆಕ್ಷನ್. ಯಾಕೆ ಮಾಡಲಿಲ್ಲ? ಯಾರು ಹೇಳಿದ್ರು? ಸ್ವತಃ ನಿಮ್ಮ ಉಪಮುಖ್ಯಮಂತ್ರಿ ಹೋಗಿ ಅಲ್ಲಿ RCB ಬಾವುಟ ಇಟ್ಕೊಂಡು ಏನ್ ತಿರುಗಿಸಿದ್ದೆ ಅದು ಹೇಳಿದ್ರು ಈಗಾಗಲೇ ಎಲ್ಲ. ಮಲ್ಯ ಆ ರಾಯಲ್ ಚಾಲೆಂಜ್ ವಿಸ್ಕಿ ಬಾಟಲ್ಗೆ ಪ್ರಮೋಷನ್ಗೆ ಮಾಡಿದಂತ ಒಂದು ಟೀಮ್ ಇದು. ಹೊಸ ಅಂಬಾಸಿಡರ್ ಸಿಎಂ ಈಗ ಹೊಸದಾಗಿ ಉಟ್ಕೊಂಡಿದ್ದಾರೆ ಇವರು ಅಂಬಾಸಿಡರ್ ಆಗಿ. ನಮ್ ಲೀಡರ್ ಹೇಳ್ತಾ ಇದ್ರು, ಮೊದಲು RCB ಮಲ್ಯದದು ರಾಯಲ್ ಚಾಲೆಂಜ್ ವಿಸ್ಕಿದದು. ಈಗ ರಿಯಲ್, R ಅಂದ್ರೆ ರಿಯಲ್, C ಅಂದ್ರೆ ಕಲ್ಪ್ರಿಟ್, B ಅಂದ್ರೆ ಆಫ್ ಬೆಂಗಳೂರು. ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು ಇವರಿಬ್ರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ. RCB ಅಂದ್ರೆ ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು, ರಿಯಲ್ ಕಲ್ಪ್ರಿಟ್ ಆಫ್ ಬೆಂಗಳೂರು. ಇವ್ರ ಮೇಲೆ ಕೇಸೇ ಆಗ್ತಾ ಇಲ್ಲ. ಇನ್ನ ಈಗ ತೂಗುಗತಿ ಯಾರ ಮೇಲೆ ಬರ್ತೈತೆ? ಕಮಿಷನರ್ ಆಯ್ತು, DCP ಆಯ್ತು, ಇನ್ನು ವಿಧಾನಸೌಧ ಕಡೆ ತಿರ್ಕಂತೈತೆ ನೋಡಿ ನೀವು ಬೇಕಾದ್ರೆ. ಯಾವ ಪೊಲೀಸು ನಮ್ಮ ರಕ್ಷಣೆ, ನನ್ನ ಯಾರೋ ಹೇಳ್ತಾ ಇದ್ದ, ಸರ್ ಇವ್ರು ವಿಧಾನಸೌಧಕ್ಕೆ ಬರ್ಬೇಕಾದ್ರೆ ರಕ್ಷಣೆ ಕೊಡಬೇಕು, ಮನೆಗೆ ಹೋಗ್ಬೇಕಾದ್ರೆ ರಕ್ಷಣೆ ಕೊಡಬೇಕು, ಕಾರ್ಯಕ್ರಮಕ್ಕೆ ರಕ್ಷಣೆ ಕೊಡಬೇಕು. ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು. ನಮ್ಮ ರಕ್ಷಣೆಗೆ ಯಾರು ಸಾರ್ ಅಂತ ಕೇಳ್ತಾ ಇದ್ರು. ವಿ ಆರ್ ವಿತ್ ಪೊಲೀಸ್ ನಾವು. ಈ ಇಶ್ಯೂಗೆ ಸಂಬಂಧಪಟ್ಟಂತೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ನಿಮ್ ಜೊತೆ ಇರ್ತೀರಿ, ಪೊಲೀಸರ ಜೊತೆ ಇರ್ತೀರಿ, ಪೊಲೀಸರ ಜೊತೆ ನಾವು ನಿಲ್ತೀರಿ, ನಿಮ್ ಪರವಾಗಿ ಫೈಟ್ ಮಾಡ್ತೀರಿ. ಯಾಕಂದ್ರೆ ನೀವು ತಪ್ಪಿತಸ್ಥರಲ್ಲ, ಇದರಲ್ಲಿ ನಿಮ್ ಪಾತ್ರ ಏನೂ ಇಲ್ಲ. ಕ್ಲಿಯರ್ ಆಗಿ ಬರ್ದಿದ್ದಾರೆ. ಯಾರೋ ನಮ್ಮ ವಿಧಾನಸೌಧ DCP ಲೆಟರ್ ಬರ್ದಿದ್ದಾರೆ ಕ್ಲಿಯರ್ ಆಗಿ, ಒಂದೊಂದೇ ಪಾಯಿಂಟ್ 1, 2, 3, 4 ಏನ್ ಬರ್ದಿದ್ದಾರೆ? ಇಲ್ಲಿ
ಭದ್ರತೆಯನ್ನ ಕೊಡುವಂತದಕ್ಕೆ ನಮ್ಮಲ್ಲಿ ಮೆನ್ ಇಲ್ಲ, ಸಿಬ್ಬಂದಿ ಇಲ್ಲ. ಮಾಡಿದ್ರ ನೀವು? ಸಿಬ್ಬಂದಿ ಇಲ್ಲ ಅಂದ್ಮೇಲೆ ನೀವ್ ಹೆಂಗ್ ಕಾರ್ಯಕ್ರಮ ಮಾಡಿದ್ರಿ? ಒಂದು ಸರ್ಕಾರ ನಡೆಯೋದು ಕಾನೂನು ಪ್ರಕಾರ ನಡಿಬೇಕು. ಒಬ್ಬ ಕಾನೂನು ಪಾಲನೆ ಮಾಡುವಂತ ಒಬ್ಬ ಅಧಿಕಾರಿ ಆಗಲ್ಲ ಅಂತ ಕೊಟ್ಮೇಲೆ ನೀನ್ ಹೆಂಗಯ್ಯ ಮಾಡಿದೆ ಕಾರ್ಯಕ್ರಮನ? ಯಾವ ಕಾನೂನು ಅಡಿಯಲ್ಲಿ ಮಾಡಿದೆ ನೀನ್ ಕಾರ್ಯಕ್ರಮ? ಯು ಹ್ಯಾವ್ ನೋ ರೈಟ್ಸ್. ಒಬ್ಬ ಕಾನೂನು ಪಾಲಕ ಕೊಟ್ಟಂತ ಒಂದು ಆದೇಶವನ್ನ ಯಾರೇ ಇದ್ರು, ಯಾಕಂದ್ರೆ ನೀವು ನೋಡಿದ್ರೆ ಒಬ್ಬ ಮುಖ್ಯಮಂತ್ರಿ ಬೇಕಾದ್ರೆ ಒಬ್ಬ ಕಾನ್ಸ್ಟೇಬಲ್ ಹೋಗಿ ಅರೆಸ್ಟ್ ಮಾಡ್ಬಿಡ್ತೇವೆ. ಅದು ಕಾನೂನು ಹಂಗೆ ಹೇಳ್ತೈತೆ. ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ. ಕಾನ್ಸ್ಟೇಬಲ್ ಪಾಪ ನಮ್ ರವಿ ಏನು ಮಾತಾಡ್ಲಿಲ್ಲ. ವಿಧಾನ ಪರಿಷತ್ತಲ್ಲಿ ಏನು ಮಾತಾಡಿಲ್ಲ. ಏನ್ ಓಡಾಡ್ಸಿದ್ದೆ. ಬೆಳಗ್ಗೆ ರಾತ್ರಿ ಹಾಕೊಂಡು ಕ್ವಾರಿ ಗೀರಿ ಎಲ್ಲ ಕಡೆ ಸುತ್ತಾಸ್ತಲ್ಲ. ಈಗ 11 ಜನ ಮರ್ಡರ್ ಮಾಡಿದ್ದೀರಾ. ಸರ್ಕಾರದ ಪ್ರಾಯೋಜಿತ ಕೊಲೆ ಇದು. 11 ಜನ. ನಿಮ್ಗೇನ್ ಮಾಡ್ಬೇಕು? ನಿಮ್ಗೆ ಯಾವ ಕ್ವಾರಿ ತೋರಿಸ್ಬೇಕು? ಯಾವ ಕಬ್ಬಿನ ಗದ್ದೆ ತೋರಿಸ್ಬೇಕು? ಯಾವ ಇಟ್ಕೆ ಫ್ಯಾಕ್ಟ್ರಿ ತೋರಿಸ್ಬೇಕು? ಹೇಳಿ. ನಾವು ನ್ಯಾಯ ಕೇಳ್ತಾ ಇದ್ದೀರಿ. ರವಿನೂ MLAನೇ, ನೀವೂ MLAನೇ. ರವಿಗೊಂದು ಕಾನೂನು, ನಿಮ್ಗೊಂದು ಕಾನೂನು ಇದೆಯಾ? ಒಬ್ಬ ಅಧಿಕಾರಿ ರಿಪೋರ್ಟ್ ಕೊಟ್ಟ ಮೇಲೆ ಮಾಡಕ್ ಸಾಧ್ಯನೇ ಇಲ್ಲ ರೀ. ಕಾನೂನು ಪ್ರಕಾರ ಮುಖ್ಯಮಂತ್ರಿಗೆಲ್ಲ ಯಾರಿಗೂ ಅಧಿಕಾರನೇ ಇಲ್ಲ. ಒಬ್ಬ ಅಧಿಕಾರಿ ನನ್ನ ಕೈಲಿ ಆಗಲ್ಲ ಇಲ್ಲಿ ಅಂತ ಹೇಳಿದ್ಮೇಲೆ ನೀವ್ ಹೆಂಗೆ ಮಾಡಿದ್ರಿ ಕಾರ್ಯಕ್ರಮ? ಇದು ಈ 11 ಜನರ ಸಾವಿನ ಮೇಲೆ ನೀವು ರಾಜ್ಯವನ್ನ ಆಳಕ್ಕಾಗಲ್ಲ. ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. 11 ಜನ ಸಾವಿನ ಮೇಲೆ, ವಿದ್ಯಾರ್ಥಿಗಳ ಸಾವಿನ ಮೇಲೆ ರಾಜ್ಯವನ್ನ ಆಳಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯನ್ನ ಕಳ್ಕೊಂಡಿದ್ದೀರಾ. ನೀವು ಕಾನೂನು ಪ್ರಕಾರನೂ ಕೂಡ ಅಪರಾಧಿ ಆಗಿದ್ದೀರಾ. ನೀವೇ ಹಾಕಿದ್ದೀರಾ. ಇವತ್ತು ಹೇಳಿದ್ದೀರಾ ನಮ್ಗೇನ್ ಸಂಬಂಧ ಇಲ್ಲ, ವಿಧಾನಸೌಧ ಕಾರ್ಯಕ್ರಮ ಮಾತ್ರ ನಮ್ದು, KCA ಕಾರ್ಯಕ್ರಮ ನಮ್ದಲ್ಲ ಅಂತ ಮಾಧ್ಯಮದಲ್ಲಿ ಎಲ್ಲಾ ಕಡೆ ಬಂದಿದೆ. ಟ್ವೀಟ್ ಮಾಡಿದ್ದೀರಾ. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಉಪಮುಖ್ಯಮಂತ್ರಿ ಮಾಡಿದ್ದಾರೆ ನೋಡಿ. ಈ ಕಾರ್ಯಕ್ರಮ ಕರ್ನಾಟಕಕ್ಕಲ್ಲ, ಅವರು ಮುಖ್ಯಮಂತ್ರಿ ಬರೀ ವಿಧಾನಸೌಧ ಕಾರ್ಯಕ್ರಮ ಆದ್ಮೇಲೆ ಅವ್ರು ಹೇಳಿರೋದು ಭಾಷಣ. ಇಮಿಡಿಯೇಟ್ ಆಗಿ ಎಲ್ಲರೂ ಕೂಡ KSCಗೆ ಬನ್ನಿ ಅಂತ ಮುಖ್ಯಮಂತ್ರಿ ಹೇಳ್ತಾರೆ. ಇದು ನನ್ನ ಕಾರ್ಯಕ್ರಮ. ಯಾವುದು? ವಿಧಾನಸೌಧದಲ್ಲಿರೋದು ನನ್ನ ಕಾರ್ಯಕ್ರಮ. ಆ ಕಾರ್ಯಕ್ರಮ ಯಾವೊಂದು ಅಂತ ಹೇಳ್ತಾರೆ. ಯಾವೊಂದು ಅಂದ್ರೆ ಯಾರ್ದು? ಡೆಪ್ಟಿ CM. DCM ಅಲ್ಲಿ ಹೋಗಿದ್ದಾರೆ ನೋಡಿ. ಮನುಷ್ಯತ್ವ ಇರುವಂತ ಮನುಷ್ಯ ನೋಡ್ರಿ. ಇಲ್ಲಿ ಸಾವಾಗಿರೋದು 3:15ಕ್ಕೆ ಫಸ್ಟ್ ಸಾವು. 3:15ಕ್ಕೆ ಇವ್ರು ಕಾರ್ಯಕ್ರಮ ಮಾಡಿರೋದು 4:30-5 ಗಂಟೆ. ಅಷ್ಟೊತ್ತಿಗೆ 7-8 ಜನ ಸತ್ತೋಗಿದ್ರು. ದೋಸೆ ತಿಂದಾಗ 11 ಜನ. 11 ಜನ 6 ಗಂಟೆಗೆ. 6 ಗಂಟೆ ಮೇಲೆ ಡೆಪ್ಟಿ CM ಅಲ್ಲಿ ಹೋಗ್ತಾರೆ. ಎಲ್ಲಿ? KCA ಸ್ಟೇಡಿಯಂ. ರಘು ದೀಕ್ಷಿತ್ ಕಾರ್ಯಕ್ರಮ, ಗಿಟಾರ್ ರಘು ದೀಕ್ಷಿತ್ ಕಾರ್ಯಕ್ರಮ. 6ರಿಂದ ಕಾರ್ಯಕ್ರಮ. 6:30-7 ಗಂಟೆಗೆ ಪಟಾಕಿ ಹೊಡಿತಾರೆ. 1 ಕೋಟಿ ರೂಪಾಯಿ ಪಟಾಕಿ. ಎಷ್ಟು? 1 ಕೋಟಿ ರೂಪಾಯಿ ಪಟಾಕಿ. ನಾವು 1 ಕೋಟಿ ಅವ್ರ ಕುಟುಂಬಕ್ಕೆ ಕೊಡಿ ಅಂತ ಹೇಳಿದ್ರಿ. ಇವರು 1 ಕೋಟಿ ಪಟಾಕಿ ಹೊಡೆದ್ಬಿಟ್ರ. 1 ಕೋಟಿ ಪಟಾಕಿ. 11 ಜನ ಸತ್ ಮೇಲೆ ಪಟಾಕಿ ಹೊಡಿತೀರಾ ಅಂತ ಹೇಳಿದ್ರೆ ನಿಮ್ ಮನುಷ್ಯತ್ವ ಇದೆಯಾ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ? ಅಷ್ಟೊತ್ತಿಗೆ ಏನಂಗಾರೆ ನಿಮ್ಗೆ ಜ್ಞಾನನೇ ಇಲ್ವಾ? ನೀವೊಂದು ಸರ್ಕಾರನ. ಈಗ ನಮ್ಗೇನು ಗೊತ್ತು, ಕೆಲವರು ಹೇಳ್ತಾ ಇದಾರೆ ಪೊಲೀಸರು ಹೇಳಲಿಲ್ಲಂತೆ. 11 ಜನ ಸತ್ತಿರೋ ಅಂತದ್ದು ಪೊಲೀಸರು ಹೇಳಲಿಲ್ಲ ಅಂದ್ರೆ ಅದಕ್ಕೋಸ್ಕರ ಸಸ್ಪೆಂಡ್ ಹೋಗ್ರಿ ಅಂತ. ಅಲ್ಲ ರೀ, ಚಾನಲ್ ಅಲ್ಲಿ ನಿಮಿಷಕ್ಕೂ ಕ್ಷಣಕ್ಕೂ ಮಾಹಿತಿ ಬರ್ತಾ ಇದೆ. ಕ್ಷಣಕ್ಕೂ ಮೊಬೈಲ್ಗಳಲ್ಲಿ. ಮೊದಲು ಟಿವಿ ನೋಡ್ಬೇಕಾಯ್ತು, ಈಗ ಮೊಬೈಲ್ ಅಲ್ಲೇ ಬರ್ತೈತೆ ಎಲ್ಲ. ನಿಮ್ PAಗಳೇನ್ ಮಣ್ಣು ತಿಂತಾ ಇದ್ರ? ನಿಮ್ ಆಫೀಸರ್ಸ್ ಏನ್ ಮಣ್ಣು ತಿಂತಾ ಇದ್ರ? ಗೊತ್ತಾಯ್ತಲ್ಲ. ಕಾರ್ಯಕ್ರಮ ರದ್ದು ಮಾಡಬೇಕು ಅಂತ ಜ್ಞಾನ ಇಲ್ಲ ನಿನ್ಗೆ? ಪರಿಜ್ಞಾನ ಇಲ್ವಾ? CM ಸೆಕ್ರೆಟರಿ ಇನ್ನು ಯಾರೇ ಇರಲಿ, ಇದು ಸರ್ಕಾರದ
ಪ್ರಾಯೋಜಿತ ಕೊಲೆ, 2 ಪ್ರಶ್ನೆ ಇಲ್ಲ. ಅದಕ್ಕೆ ಅಪರಾಧಿಗಳು ನೀವಿಬ್ರೇ ಅಪರಾಧಿಗಳು. ಕೂಡಲೇ ರಾಜೀನಾಮೆ ಕೊಡ್ಬೇಕು. ನಾನು ಇನ್ನೂ ಒಂದು ಹೇಳಿದೀನಿ, ಎಂಟೈರ್ ಸರ್ಕಾರ ಡಯಾಸ್ ಮೇಲಿತ್ತು. ಚೀಫ್ ಸೆಕ್ರೆಟರಿ ಇಂದ ಹಿಡಿದು IAS ಮಂತ್ರಿಗಳೆಲ್ಲ ಇದ್ರು. ಇಡೀ ಸರ್ಕಾರನೇ ವಜಾ ಮಾಡ್ಬಿಡ್ಬೇಕು ಇವ್ರು, ಇಡೀ ಸರ್ಕಾರನೇ ವಜಾ ಮಾಡ್ಬೇಕು. ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗುತ್ತೆ, ಅವಾಗ ಈ ಆತ್ಮಗಳಿಗೆ ಶಾಂತಿ ಸಿಗ್ತದೆ. ಇಲ್ಲ ಅಂದ್ರೆ ಅವರು ಆ ಎಲ್ಲ ಜೀವಗಳು ಏನಿದೆ ಅವರೆಲ್ಲ ಯುವಕರು, ವಿದ್ಯಾರ್ಥಿಗಳು, ಅವರ ಆತ್ಮಕ್ಕೆ ಶಾಂತಿ ಸಿಗ್ತೈತೆ. ಇವತ್ತು ನಾವೆಲ್ಲರೂ ಕೂಡ ಈ ಪ್ರತಿಭಟನೆ ಯಾಕೆ ಮಾಡಿದಿರಿ ಅಂದ್ರೆ ನ್ಯಾಯಕ್ಕೋಸ್ಕರ. ಅವರು ಹೆಣದ ಮೇಲೆ ರಾಜಕೀಯ ಮಾಡ್ತೀಯಾ ಅಂತ ಕೇಳ್ತಾರೆ. ಕೊನೆಯದಾಗಿ ನಾನು ಹೇಳೋದು, ಹೆಣದ ಮೇಲೆ ರಾಜಕೀಯ ಅಂತ. ಇದು ಹೆಣ ಅಲ್ಲ, ಇದು ಹೆಣ ಅಲ್ಲ. ಇವರೆಲ್ಲ ಹುತಾತ್ಮರು, ಹೆಣ ಅಲ್ಲ ಇವರು. ನೀವ್ ಹೆಣ ಅಂತೀರಾ, ಸತ್ ಮೇಲಾದ್ರೂ ಹೇಳ್ರಿ. ಹುತಾತ್ಮರು ಅವರು. ನೀವು ಕರೆದಿದ್ದ ಕಾರ್ಯಕ್ರಮ ಇದು, ಅವ್ರು ಬಂದಿದ್ದಲ್ಲ. ನೀವು ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ಅವ್ರನ್ನ. ನೀವೇ ಕರೆದು ಇನ್ವಿಟೇಷನ್ ಕೊಟ್ಟು ಸಾಯಿಸ್ತೀರಿ ನೀವು. ಸಾವು ಈ ಸರ್ಕಾರದಲ್ಲಿ 6ನೇ ಗ್ಯಾರಂಟಿ. ಈ ಸರ್ಕಾರ ಬಂದ ತಕ್ಷಣ ಪೊಲೀಸ್ ಅಧಿಕಾರಿ ರಾಯಚೂರಲ್ಲಿ ಸಾವು, ವಾಲ್ಮೀಕಿ ಹಗರಣದಲ್ಲಿ ಅಧಿಕಾರಿ ಸಾವು, ಸುಮಾರು 2,000 ಜನ ರೈತರ ಸಾವು, ಬಾಣಂತಿಯರು 100ಕ್ಕೂ ಹೆಚ್ಚು ಜನ ಬಾಣಂತಿಯರು ಸಾವಾಯ್ತು. ನಿಮ್ಮ ಮೆಡಿಸನ್ ಫಿಂಗರ್ ಲ್ಯಾಕ್ಟೆಡ್, ಬಾಣಂತಿಯರ ಸಾವು, ಅಧಿಕಾರಿಗಳ ಸಾವು, ಪೊಲೀಸರ ಸಾವು. ಇಷ್ಟೆಲ್ಲ ಆದ್ಮೇಲೆ ಇದೆಲ್ಲ ಇಟ್ಕೊಂಡಿರ್ತಾರಲ್ಲ ಪೊಲೀಸರು, ಕಾಕಿ ಅದ್ರ ಮೇಲೆ ಏನೋ ಅಶೋಕ ಚಕ್ರ ಏನೋ ಇಟ್ಕೊಂಡಿರ್ತಿರಲ್ಲ, ಏನಪ್ಪ ಅದು, ಸ್ಟಾರ್ಗಳು, ಕಪ್ಪಾಳ ಮೋಕ್ಷ. ಯಾರು? ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲರಿಗೂ ಪಾಠ ಹೇಳ್ಕೊಡೋರು. ಏನಂತ? ಕಾನೂನು ಪಾಲನೆ ಮಾಡಬೇಕು, ಕಾನೂನು ಬಿಟ್ಟು ಹೋಗಬಾರ್ದು ಅಂತ ಹೇಳುವಂತ ಒಬ್ಬ ಮುಖ್ಯಮಂತ್ರಿ ಒಬ್ಬ ಅಡಿಷನಲ್ SP ಗೆ ಕಪ್ಪಾಳು ಕೊಡಿಯಕ್ಕೆ ಹೋಗ್ತಾರೆ. ಇದು 6ನೇ ಗ್ಯಾರಂಟಿ. ಈ ತರ ಒಬ್ಬ DC ಗೆ ಎದಳ ನೀನೇ ಅವನ ಬಂದು ಇಲ್ಲಿ ಕೂತಿದ್ಯಾ ಅಂತ. ಇಲ್ಲಿ ಅವನ ಯಾರು ಎಲ್ಲಾರು ಓಡಿಸ್ತಾ ಇದ್ದ, ಯಾರೋ ಪೊಲೀಸ್ ಒಂದು ಪಾಪ ಮಕ್ಕಳನ್ನೆಲ್ಲ ಯಾರ್ಯಾರು ಮಕ್ಕಳು ಮರಿಗಳು ಕರ್ಕೊಂಡ್ ಬಂದಿದ್ರು ಎಲ್ಲಾರನ್ನು ಓಡಿಸ್ತಾ ಇದ್ದ ಪೊಲೀಸ್. ಅವನ್ನ ಕರೆದ್ಬಿಟ್ಟು ಒಬ್ಬ MLC ಗೆಟ್ ಔಟ್ ಅಂತ ಪೊಲೀಸ್ ಅಂದ್ಬಿಟ್ಟು ಕರ್ಕೊಂಡ್ ಪಕ್ಕದಾಗ ಕೂತಿಸ್ಬಿಟ್ಟು ಒಂದ್ ಸೆಲ್ಫಿ ಓಡಿಸ್ತಾ. ಇಲ್ಲಿ ಏನ್ ಸೆಲ್ಫಿ ಹೊಡಿತಾ ಇದ್ದಂಗೆ ಅಲ್ಲೊಂದು ವಿದ್ಯಾರ್ಥಿ ಸಾವಾಗೈತೆ. ಇಲ್ಲಿ ಸೆಲ್ಫಿ, ಅಲ್ಲಿ ಸಾವು. ಇಲ್ಲೊಂದು ಸೆಲ್ಫಿ ಹೊಡಿತಾರೆ, ಅಲ್ಲೊಂದು ಸಾವಾಗ್ತದೆ. ವಿದ್ಯಾರ್ಥಿಗಳು ನಿಮ್ಮ ತೀಟೆಗೋಸ್ಕರ, ನಿಮ್ಮ ಕುಟುಂಬದ ವರ್ಚಸ್ಸು, ನಿಮ್ಮ ವರ್ಚಸ್ಸು ಹೆಚ್ಚಿಸ್ಕೊಳಕ್ಕೋಸ್ಕರ ಇವತ್ತು ಈ ಕೊಲೆಗಳಾಗಿದೆ. ಸರ್ಕಾರದ ಇದಕ್ಕೆ ನಾವು ಹೋರಾಟವನ್ನ ನಾವು ಮಾಡಿದಿರಿ. ನಾಳೆನೂ ಕೂಡ ನಾವು ಗವರ್ನರ್ ರಾಜ್ಯಾಧ್ಯಕ್ಷ ಜೊತೆ ಮಾತಾಡಿದ್ದೀನಿ. ಗವರ್ನರ್ಗೂ ಹೋಗಿ ಭೇಟಿ ಮಾಡಿ ಈ ಸರ್ಕಾರನ ವಜಾ ಮಾಡಬೇಕು ಅಂತ ಗವರ್ನರ್ಗೂ ಮನವಿಯನ್ನ ನಾವು ಮಾಡೋದು. ಧನ್ಯವಾದ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.